ನಮ್ಮ ಜೊತೆ ಕುಮಾರ್ ಬಂಗಾರಪ್ಪನವರಿದ್ದಾರೆ. ಈಗಾಗಲೇ ಕೆಲ ಕ್ಷಣಗಳ ಹಿಂದಷ್ಟೇ ಸೊರಬದ ಅನವಟ್ಟಿಯಲ್ಲಿ ಬೃಹದಾದ್ ಸಮಾವೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ರು. ಜೊತೆಗೆ ಸಿದ್ದರಾಮಯ್ಯ ಸರ್ಕಾರವನ್ನು ಒಂದು ಕಡೆ ದೂಷಿಸುವುದರ ಜೊತೆಗೆ ತಮ್ಮ ಕುಟುಂಬದ ಸಹೋದರ ಸಹೋದರಿಯರನ್ನು ವಾಗ್ದಾಳಿಯನ್ನ ನಡೆಸಿದನ್ನ ಗಮನಿಸಬೇಕಾಗುತ್ತೆ. ಸರ್, ಏನಿದು ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರಿ? ಇದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತನ? ಇಲ್ಲ, ಕುಟುಂಬ ಅನ್ನೋದನ್ನ ನಾನು ಟೀಕಿಸಿಲ್ಲ. ಕುಟುಂಬ ನಾವೆಲ್ಲರೂ ಒಂದಾಗಬೇಕು, ಚೆನ್ನಾಗಿರ್ಬೇಕು ಅನ್ನೋರು ನಮ್ಮ ಎಲ್ಲರ ಆಸೆ. ರಾಜಕೀಯವಾಗಿ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರಗಳೇನಿದ್ದಾವೆ ಅದು ಸಾರ್ವಜನಿಕರಿಗೆ ಮತ್ತು ರಾಜಕೀಯದ ರೀತಿ ನೀತಿಗೆ ವಿರುದ್ಧವಾಗಿದ್ದಾವೆ ಅನ್ನೋದನ್ನ ಮಾತ್ರ ನಾನು ಟೀಕಿಸಿದ್ದೀನಿ. ನಾವು ಯಾವತ್ತೂ ಕೂಡ ಅಣ್ಣ ತಮ್ಮಂದರಾಗೆ ಬದುಕಬೇಕು, ಅಣ್ಣ ತಮ್ಮಂದರಾಗೆ ಇರಬೇಕು, ಸಮಾಜಕ್ಕೆ ಮಾದರಿಯಾಗಿರ್ಬೇಕು, ಬಂಗಾರಪ್ಪನವರ ಲೆಗೆಸಿನ ನಾವು ಮುಂದೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಇಚ್ಛೆಯಿಂದ ಮಾಡ್ತಕ್ಕಂಥ ರಾಜಕಾರಣದಲ್ಲಿ ಇದು ಚುನಾವಣೆಗಳೊಂದು ಹಬ್ಬದಲ್ಲಿ ನಾವೆಲ್ಲರೂ ಹೋರಾಟವನ್ನ ಮಾಡಿದ್ರು ಕೂಡ ವೈಮನಸ್ಸನ್ನ ಬಿಟ್ಟು ಚುನಾವಣೆ ಫಲಿತಾಂಶದ ಮೇಲೆ ಬಂದ ಮೇಲೆ ನಾವೆಲ್ಲ ಒಗ್ಗೂಡಬೇಕು. ಆದ್ರೆ ಇಲ್ಲಿ ಚುನಾವಣೆಗೂ ಇಲ್ಲಿ ಅವ್ರು ಮಾಡ್ತಕ್ಕಂಥ ಪ್ರಯತ್ನಗಳು ದೂರ ಮತ್ತು ವಿರೋಧ ಮತ್ತು ದ್ವೇಷ ಇದಾಗಬಾರದು ಅನ್ನೋದಕ್ಕೋಸ್ಕರನೇ ಪ್ರತಿ ಚುನಾವಣೆಯಲ್ಲೂ ಅವರಿಗೆ ನಾನು ಹೇಳ್ತೀನಿ, ಮಾಡಬೇಡಿ ಇದನ್ನ ಅಂತ. ಬಟ್ ಪ್ರತಿ ಚುನಾವಣೆಯಲ್ಲಿ ಅದೇ ಕೇಳೋದಕ್ಕೆ ಬಂದೆ. ಕೇವಲ ಇದು ಚುನಾವಣೆಗೆ ಮಾತ್ರ ಸೀಮಿತವಾಗಿರುತ್ತೆ? ಇದು ಪ್ರತಿನಿತ್ಯ ಯಾವಾಗ್ಲೂ ಕೂಡ ಇದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇದು ನಡ್ಕೊಂಡು ಬರ್ತಾ ಇರುತ್ತೆ ಅಂತ? ಯಾಕಂದ್ರೆ ಅವ್ರು ಚುನಾವಣೆಗೋಸ್ಕರನೇ ಬರೋರು, ಬೇರೆ ಟೈಮಿಗೆ ಇರೋದಿಲ್ಲ, ಬೇರೆ ಟೈಮಿಗೆಲ್ಲೂ ಕಾಣೋದೂ ಇಲ್ಲ. ಕೋವಿಡ್ ಟೈಮ್ನಲ್ಲಿ ಇಲ್ಲ, ಅಭಿವೃದ್ಧಿ ಟೈಮ್ನಲ್ಲಿ ಇಲ್ಲ, ಒಂದು ಅರ್ಜಿ ಇಲ್ಲ, ಮತ್ತೊಂದಿಲ್ಲ. ಅಥವಾ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿ ಎಲ್ಲರೂ ಅಭಿವೃದ್ಧಿ ಕಾರ್ಯಕ್ರಮ ತರ್ತೀವಿ ಅಂದ್ರೆ ಅದರಲ್ಲಿಲ್ಲ. ಇಲ್ಲ ಯಾವ್ದಾದ್ರು ಒಂದು ಒಳ್ಳೆ ಮಾತುಗಳನ್ನ ಆಡಿ ಯಾವುದೋ ಹಿರಿಯರಿಗೆ ಯಾವುದೇ ಪಕ್ಷದ ರಾಜಕಾರಣಿಗಳಿಗೆ ಗೌರವ ಕೊಡ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡ್ತಾ ಇಲ್ಲ ಆಡಳಿತಲೆ. ಸೊ ಹಾಗಾಗಿ ಅವರಿಗೆ ಯಾವ ಭಾಷೆನಲ್ಲಿ ತಿಳಿ ಹೇಳಬೇಕು ಅನ್ನೋದು ಅರ್ಥ ಆಗದೆ ಇರತಕ್ಕಂಥ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಅವರು ಇಲ್ಲ ಸಲ್ಲದ ಮಾತುಗಳನ್ನ ಆಡ್ಕೊಂಡು ದುರಂಕಾರದ ಮಾತುಗಳನ್ನ ತಮ್ಮವರೇನು ಆಡ್ತಾ ಇದ್ದಾರೆ. ಐ ಥಿಂಕ್ ಹಿ ನೀಡ್ಸ್ ಟು ಸ್ಟೆಬಿಲೈಸ್ ಹಿಮ್ಸೆಲ್ಫ್. ಕೇವಲ ಒಬ್ಬಂಟಿಯಾಗಿ ಬಿಟ್ರಂತ ಕುಮಾರ್ ಬಂಗಾರಪ್ಪನವರು ಈ ವಿಚಾರದಲ್ಲಿ, ಯಾಕೆಂತ ಹೇಳಿದ್ರೆ ರಾಜಕೀಯವಾಗಿ ತಾವು ಒಂದು ಕಡೆ ಆದ್ರಿ, ಇನ್ನುಳಿದಂತೆ ಅವ್ರು 3 ಜನ ಒಂದು ವಾಗ್ದಾಳಿಗಳನ್ನ ನಡೆಸುವಂಥದ್ದು ರಾಜಕೀಯವಾಗಿ ಚುನಾವಣೆ ಹೊಸ್ತಿಲಲ್ಲಿ. ನಾನು ಅದಕ್ಕೋಸ್ಕರ ಹೇಳಿದೆ, ಮುಷ್ಟಿ ಹಿಡಿದ್ರೆ ಹೆಬ್ಬೆಟ್ಟು ಹೊರಗೆ ಅಂತ ಹೇಳಿ. ಈ ಹೆಬ್ಬೆಟ್ಟು ಇಲ್ಲ ಅಂದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲರೂ ಒಟ್ಟಾಗಿರಬೇಕು, ಒಂದಾಗಿರಬೇಕು. ರಾಜಕಾರಣದಲ್ಲಿ ಇದನ್ನ ಕಲಿಬೇಕು ಅನ್ನೋದು. ಯಾಕಂದ್ರೆ ರಾಜಕಾರಣದಲ್ಲಿ ಅನೇಕರು, ಗುಂಡೂರಾವ್ ಅವ್ರಿಗೂ ದೊಡ್ಡ ಸಾಹೇಬ್ರಿಗೂ ಆಗ್ಲಿಲ್ಲ, ರಾಮಕೃಷ್ಣ ದೊಡ್ಡ ಸಾಹೇಬ್ರು, ಯಡಿಯೂರಪ್ಪನವ್ರಿಗೂ ನಮಗೂ ಆಗ್ತಿರ್ಲಿಲ್ಲ. ಇವತ್ತೆಲ್ಲರೂ ಕೂಡ ರಾಜಕಾರಣದಲ್ಲಿ. ಆದ್ರೆ ಅದು ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷಕ್ಕೆ ತಗೊಂಡು ಹೋಗಬಾರದು ಅನ್ನೋದು ನನ್ನ ಉದ್ದೇಶ. ಬಳಕೆ ಮತ್ತು ದುರ್ಬಳಕೆ ಎರಡನ್ನೂ ಕೂಡ ಇದರಲ್ಲಿ ತಕ್ಕಂತೆ ನೋಡಿ ಮಾಡಬೇಕು. ಬಳಕೆ ಮಾಡೋದು ಒಂದು, ಅದು ಕೂಡ ಪಾಸಿಟಿವ್ ಇದೆ, ನೆಗೆಟಿವ್. ದುರ್ಬಳಕೆ ಮಾಡೋದು ನೆಗೆಟಿವೇ. ಹಾಗಾಗಿ ಅದನ್ನ ಮಾಡಬೇಡಿ ಅನ್ನೋದು ಅವನೇನೈತೆ. ಬಟ್ ಇಲ್ಲಿ ನಮಗೆ MP ಚುನಾವಣೆ ನಮ್ಗೆಲ್ಲರಿಗೂ ಒಂದು ಚಾಲೆಂಜ್ ಇದೆ. ಸೊರಬ ಕ್ಷೇತ್ರಕ್ಕೆ ಒಂದು ಚಾಲೆಂಜ್ ಇದೆ. ಯಾಕಂದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ನಾವೆಲ್ಲರೂ ಕೂಡ ನಾನಾ ರೀತಿಯಲ್ಲಿ ಕಳ್ಕೊಂಡಿದ್ದೀವಿ. ಒಂದು ಸ್ವಲ್ಪ ನಮಗೆ ಮನಸ್ಸಿಗೆ ಘಾಸಿಯಾಗಿದ್ದು ಇದೆ, ಬೇಜಾರಾಗಿದ್ದಿದೆ. ಅಭಿವೃದ್ಧಿ ಮಾಡಿ, ನಾನು ವೈಯಕ್ತಿಕವಾಗಿ ನಾನು ಒಬ್ಬನಿಗಲ್ಲ, ಇಡೀ ನಮ್ಮ ಕಾರ್ಯಕರ್ತರ ಬಳಗಕ್ಕೂ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಅದನ್ನ ಹೇಗಾದರೂ ಮಾಡಿ ಈ ಚುನಾವಣೆಯಲ್ಲಿ ಅದನ್ನ ಸರಿದೂಗಿಸಿ ಸೊರಬ ಕ್ಷೇತ್ರವನ್ನು ಅಭಿವೃದ್ಧಿ ಹತ್ತ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಮಗೆಲ್ಲರಿಗೂ ಚಾಲೆಂಜ್ ಇದೆ. ಆ್ಯಂಡ್ ನನ್ನ ಪ್ರಕಾರ ಅದನ್ನು ಸಾಧಿಸ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮತದಾರರಿಗೆ ಇದೆ. ಸೊರಬವನ್ನ ಹೋದ ಸಾರಿ ಏನು ಲೀಡನ್ನು ನಾವು ಕೊಟ್ಟಿದ್ವಿ ಅದಕ್ಕಿಂತ ಹೆಚ್ಚು ಲೀಡ್, ಹೋದ ಸರಿ MP ಅವರಿಗೆ ನಾವು ಲೀಡ್ ಕೊಟ್ಟಿದ್ವಿ, ಈ ಸರಿನೂ ಕೂಡ MP ಅವರಿಗೆ ಲೀಡ್ ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ. ಕೇವಲ ಸೊರಬ ಮಾತ್ರ ಅಲ್ಲ, ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಅವರ ಪರವಾಗಿ ಯಾವ ರೀತಿಯಾದಂತಹ ಒಂದು ಅಲೆ ಇದೆ, ಬೆಂಬಲ ಇದೆ ಅನ್ನುವಂಥದ್ದನ್ನ ತಾವು ಕೂಡ ಪ್ರಚಾರ ಸಮಯದಲ್ಲಿ ಗಮನಿಸಿರ್ತೀರ ಅನ್ಕೊಂಡಿದ್ರಿ. ಹೇಗೆ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಜನ ಎಷ್ಟರ ಮಟ್ಟಿಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಅಂತ? ರಾಘವೇಂದ್ರ ಅವರ ಬಗ್ಗೆ ಒಬ್ಬ ಅಭಿವೃದ್ಧಿಯ ಹರಿಕಾರ, ಅವನು ಯಂಗ್ಸ್ಟರ್ ಇದ್ದಾರೆ. ಅವರು ಒಂದು ಸ್ವಲ್ಪ ಮುಂದಾಲೋಚನೆ, ನಮ್ಮ ಯೋಚನೆಗಳು ಹಾಗೆ ಇರೋದು. ವಿ ಆರ್ ನಾಟ್ ವರ್ಕಿಂಗ್ ಫಾರ್ ನಮ್ಮ ಈ ಪೀಳಿಗೆಗೆ ನಾವು ಕೆಲಸ ಮಾಡ್ತಾ ಇಲ್ಲ. ಈ ಪೀಳಿಗೆನಲ್ಲಿ ನಾವು ಇದ್ದೀವಿ ಅಂದರೆ ಹಿಂದಿನವರು ಮಾಡಿರ್ತಕ್ಕಂಥ ಕೆಲಸದಕ್ಕೆ ನಾವಿದ್ದೀವಿ. ವಿ ಆರ್ ವರ್ಕಿಂಗ್ ಫಾರ್ ದ ಜನರೇಷನ್ ಹೆಡ್. ಅದೇ BJPಯ ಮೂಲ ಮಂತ್ರ. ಸೊ ವಿ ಶುಡ್ ವರ್ಕ್ ಫಾರ್ ದ ನೆಕ್ಸ್ಟ್ ಜನರೇಷನ್. ನೆಕ್ಸ್ಟ್ 2 ಪೀಳಿಗೆಗೆ ನಾವು ತಯಾರಿ. ಏರ್ಪೋರ್ಟ್ ಬಂದಿದೆ, ಒಂದೇ ಸರಿಗೆ ಅಲ್ಲಿ ಹಂಡ್ರೆಡ್ಸ್ ಆಫ್ ಫ್ಲೈಟ್ಸ್ ಬರೋದಿಲ್ಲ. ಬಟ್ 1-2 ಶುರುವಾಗಿದ್ದು ಅದು 100-200ವರೆಗೂ ತಲುಪಬೇಕಾದಂಥ ಕೆಲಸ ಆಗಬೇಕು. ಅದೇ ರೀತಿಯಲ್ಲಿ ರಸ್ತೆಗಳು, ಮೂಲಭೂತ ಸೌಕರ್ಯಗಳು, ನೀರಾವರಿ ಯೋಜನೆ ಮಾಡಿಬಿಟ್ಟಿದ್ದೀವಿ. ಆದರೆ ನೀರನ್ನು ಸದ್ಬಳಕೆ ಮಾಡ್ಕೊಳ್ಳೋದು ರೈತರಿಗೆ ಇನ್ನೂ ಗೊತ್ತಾಗಿಲ್ಲ. ಅದನ್ನೇ ಹೇಳ್ಕೊಡ್ಬೇಕು, ಅದ್ರ ಬಗ್ಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದನ್ನ ಇವತ್ತಿರ್ತಕ್ಕಂಥ
ಜನಪ್ರತಿನಿಧಿಗಳು ಮಾಡಬೇಕೆ ಹೊರತು ಅದನ್ನು ಬಿಟ್ಬಿಟ್ಟು ಇರ್ತಕ್ಕಂಥ ನೀರನ್ನೆಲ್ಲದನ್ನು ಪೋಲಾಗಿ ಅದನ್ನು ವೇಸ್ಟ್ ಆಗಿ ಮಾಡಿಬಿಟ್ರು. ಇಲ್ಲಾಂದ್ರೆ ಬರಗಾಲನ ನಾವು ನಿಭಾಯಿಸಿ, ಇದಕ್ಕೆ ಮುಂಚೆನೂ ನಾವು ಬರಗಾಲ ನಿಭಾಯಿಸಿದ್ದೀವಿ. 5 ವರ್ಷ SMK ಅವರಿದ್ದಾಗ ಬರಗಾಲ ಬಂದಿತ್ತು, ಇದಕ್ಕಿಂತ 1 ವರ್ಷದ ಮುಂಚೆ ಬರಗಾಲ ಬಂದಿತ್ತು. ನಾವೆಲ್ಲ ಜನಕ್ಕೆ ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ಬರಗಾಲನ ನಿಭಾಯಿಸಿದ್ವಿ. ನಮ್ಮ ಡ್ಯಾಮ್ನಲ್ಲಿ ಎಲ್ಲ ಹತ್ರನೂ ಬ್ಯಾರೇಜ್ಗಳಲ್ಲಿ ನೀರು ಇಟ್ಕೊಂಡಿದ್ವಿ, ಮಳೆ ಬರೋವರೆಗೂ ನೀರು ಇಟ್ಕೊಂಡಿದ್ವಿ. ಆದರೆ ಈಗಿನ ಪರಿಸ್ಥಿತಿ ಬ್ಯಾರೇಜ್ಗಳು ಇದ್ದು ಕೂಡ ನಿರ್ವಹಣೆ ಮಾಡಿ ಆಡಳಿತ ಕುಂಠಿತ ಆಗಿರೋದ್ರಿಂದ, ಆಡಳಿತ ಪೂರ್ಣ ಪ್ರಮಾಣದಲ್ಲಿ ಕುಸಿದು ಬಿದ್ದಿರೋದ್ರಿಂದ ಇಡೀ ನಮ್ಮ ತಾಲೂಕಿನಲ್ಲಿ, ಜಿಲ್ಲೆನಲ್ಲಿ ಮತ್ತು ರಾಜ್ಯದಲ್ಲೂ ಕೂಡ ಇದೇ ಅಧೋಗತಿಗೆ ಹೋಗಿರ್ತಕ್ಕಂಥ ಕೆಲಸ ಆಗಿದೆ. ನಾನು ಐ ಥಿಂಕ್ ಐ ಆಮ್ ಟಾಕಿಂಗ್ ವಿತ್ ರೆಕಾರ್ಡ್ಸ್. ನಾನು ಸುಮ್ಮನೆ ಮೇಲ್ಮಾತಿಗೆ ಚುನಾವಣೆಗೆ ನಾನು ಮಾತನಾಡ್ತಾ ಇಲ್ಲ. ಐ ಥಿಂಕ್ ವಿ ಆರ್ ವೆರಿ ವೆರಿ ಸೆನ್ಸಿಬಲ್. ಕುಟುಂಬವನ್ನು, ರಾಜಕಾರಣವನ್ನು ಅವ್ರೇನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ರಾಜ್ಕುಮಾರ್ ಅವ್ರ ಹೆಸರು ತರೋದು, ರಾಜ್ಕುಮಾರ್ ಅವರಿಗೆ ರಾಜಕೀಯದ ಆಸೆ ಇತ್ತು ಅನ್ನೋದು, ಬಂಗಾರಪ್ಪನವ್ರ ಮಗಳನ್ನು ಅದಕ್ಕೋಸ್ಕರ ಕೊಟ್ವಿ ಅನ್ನೋದು. ಬಂಗಾರಪ್ಪನವರು ಓಕೆ, ದೊಡ್ಡ ಸಾಹೇಬರು ಎಲ್ಲಿದ್ದರು, JDS ಅಲ್ಲಿದ್ದರು. ಅಲ್ಟಿಮೇಟ್ ಆಗಿ ಇವತ್ತವರು ಬಾವುಟದಲ್ಲಿ ದೊಡ್ಡ ಸಾಹೇಬರು ಹೆಸರು ಬಾವುಟ ಹಾಕಿದ್ರು, ನಮಗೆಲ್ಲರಿಗೂ ಸಂತೋಷ. ಕಾಂಗ್ರೆಸ್ ಪಾರ್ಟಿ ಇಡೀ ಕರ್ನಾಟಕದಲ್ಲಿ ಹಾಕ್ತಾರಾ? ದೊಡ್ಡ ಸಾಹೇಬ್ರ ಫೋಟೋನ ಹಾಕ್ತಾರಾ? ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ? ಹಾಗಾದ್ರೆ ಇಲ್ಲಿ ಮಾತ್ರ ಏನದು? ದೊಡ್ಡ ಸಾಹೇಬರು, ಬಂಗಾರಪ್ಪನವರು ಮುಖ್ಯಮಂತ್ರಿ ಆದವರು, ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ಎಲ್ಲಾ ಸಮಾಜದ ನಾಯಕರಾಗಿರ್ತಕ್ಕಂಥವ್ರು. ಇಫ್ ದೇ ಆರ್ ಇಲ್ಲಿ ಅಪ್ರೂವ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರ ಹತ್ರನೂ ಅಪ್ರೂವ್ ಮಾಡಬೇಕು. ಇಲ್ಲಿ ಮಾತ್ರ ನಿಮಗೆ ಬಂಗಾರಪ್ಪನವ್ರು ಬೇಕು, ಬೇರೆ ಕಡೆಗೆ ನೀವು ಇದೇ ಕಾಂಗ್ರೆಸ್ಸಿನ ನಾಯಕರು, ಜಿಲ್ಲಾ ಮಂತ್ರಿಗಳು ಸೊರಬ ಬಿಟ್ಟು ಪಕ್ಕ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಇದನ್ನು ಹಾಕೋದಿಲ್ಲ, ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಈ ಬೂಟಾಟಿಕೆಯ ನಾಟಕಗಳೇನಿದ್ದಾವೆ ಇವೆಲ್ಲವೂ ಸರಿಯಾದಂಥ ವಾದ ಅಲ್ಲ ಅನ್ನೋದು ಇದು. ಹಾಗಾಗಿ ಚುನಾವಣೆಯಲ್ಲಿ ಕುಟುಂಬನ ಬಳಸಬಾರದು ಅನ್ನೋದು ನಿಮ್ಮ ಮಾತೇನಿದೆ ಅಕ್ಷರ ಸತ್ಯ. ಕುಟುಂಬಕ್ಕೆ ನಾವು ಆ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ನಮ್ಮ ಕುಟುಂಬದೊಳಗೆ, ನಮ್ಮ ಸಂಬಂಧಿಕರು, ಬಂಧು ಮಿತ್ರರು, ಸ್ನೇಹಿತರೊಳಗೇನೆ ಕೊಡಬೇಕೆ ಹೊರತು ರಾಜಕಾರಣದ ವೇದಿಕೆಯಲ್ಲಿ ಇವಾಗ ಅವರು ಮಾತನಾಡ್ತಾ ಇದ್ದಾರೆ, ಅಣ್ಣಂಗೂ ನಂಗೂ ಸಂಬಂಧ ಇಲ್ಲ ಅಂತಾರೆ. ನಾನು ಈ ಕ್ಷಣದವರೆಗೂ ಕೂಡ ಅವರೆಲ್ಲರೂ ನನ್ನ ತಮ್ಮ, ನನ್ನ ತಂಗಿ, ನನ್ನ ಭಾವ ಅಂತಲೇ ನಾನು ಹೇಳ್ತಾ ಬರ್ತೀನಿ. ಆ ಥರ ಮಾತನಾಡ್ತಾರೆ. ಅದು ಈ ಬಾರಿಯ ಚುನಾವಣೆಯಲ್ಲಿ ಮತ್ತೊಂದು ಪ್ರಮುಖವಾಗಿರುವಂಥ ವಿಚಾರ ಈಶ್ವರಪ್ಪನವರ ವಿಚಾರ. ಈಶ್ವರಪ್ಪನವರು ಹಲವು ವರ್ಷಗಳಿಂದ, ದಶಕಗಳಿಂದಲೂ ಕೂಡ ಬಿಜೆಪಿಯಲ್ಲಿ ಇದ್ದವರು. ಈ ಬಾರಿ ಅವರು ಬಂಡಾಯವಾಗಿದ್ದಾರೆ. ತಾವು ಹೋದಲ್ಲೆಲ್ಲೂ ಕೂಡ ಈ ರೀತಿಯಾದಂತಹ ಬಿಜೆಪಿಯವರಿಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಏನಾದರೂ ಮಾತುಗಳು, ಅಭಿಪ್ರಾಯಗಳನ್ನ ಕೇಳಿದಿರಾ? ಬಹುತೇಕ ಕಡೆ ಆ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ತಾವು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮಾತುಗಳನ್ನ ಕೇಳೋಕೆ ಮುಂದಾಗಿದ್ದೀರಿ? ಬೇಸಿಕಲಿ ಈಶ್ವರಪ್ಪನವರ ಇಂಪ್ಯಾಕ್ಟು ನಮ್ಮ ಕ್ಷೇತ್ರಗಳಲ್ಲಿ ಅಷ್ಟವಾಗಿ ಇಲ್ಲ. ಬಟ್ ಅವರೊಬ್ಬರು ಬಿಜೆಪಿಯ ನಾಯಕರು ಅಂತೇಳಿ ಗೌರವವನ್ನು ಕೊಡ್ತಕ್ಕಂಥದ್ದು. ಮತ್ತು ಅವರು ಕೂಡ ನಾನೊಬ್ಬ ಬಿಜೆಪಿಗಾರನೇ ಅಂತಾನೆ ಹೇಳ್ತಾರೆ. ಈಗಲೂ ಕೂಡ ಅದನ್ನೇ ಹೇಳ್ತಾರೆ. ಮೋದಿ ಅವರ ಹೆಸರಿಟ್ಕೊಂಡೇ ಪ್ರಚಾರ ಮಾಡ್ತಾರೆ. ನಾನು ಬಂಡಾಯದಲ್ಲಿ ಇದ್ದೀನಿ, ನನ್ನ ಗುರುತು ಮಾತ್ರ ಬದಲಾವಣೆ, ಮುಂದೆ ದಿನಗಳಲ್ಲಿ ಮತ್ತೆ ಮೋದಿ ಅವ್ರಿಗೆ ಬೆಂಬಲ ಕೊಡ್ತೀನಿ ಅನ್ನೋಂಥದ್ದು. ಇದು ರಾಂಗ್ ಪ್ರೆಸಿಡೆನ್ಸಿ ಆಗುತ್ತೆ. ಅಂದ್ರೆ ಈ ತರ ಮಾಡೋರೆಲ್ಲರೂ ಕೂಡ ನಾವು ಮತ್ತೊಂದ್ಸರಿ ಬಿಜೆಪಿಗೆ ಸೇರ್ತೀವಿ, ನಮ್ಮ ಮತ್ತೊಬ್ಬರನ್ನ ಬಿಜೆಪಿಯ ಅಭ್ಯರ್ಥಿಯನ್ನೇ ನಾವು ಸೋಲಿಸ್ತೀವಿ ಅಂತಕ್ಕಂಥ ಮಾತುಗಳೇನಿದ್ದಾವೆ ಅವೇ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲವೇ. ಅವರ ಹಿರಿತನಕ್ಕೆ ಇದು ಆಗಬಾರ್ದಿತ್ತು, ಆಗಿದೆ. ಬಟ್ ನಾನು ನನ್ನ ತಿಳುವಳಿಕೆ ಪ್ರಕಾರ ಬಿಜೆಪಿಯ ಒಂದು ಮತದಾರರು ಕೂಡ ಮೋದಿ ಫೋಟೋವನ್ನು ನೋಡಿಬಿಟ್ಟು ಚುನಾವಣೆಯನ್ನ ಮಾಡೋದಿಲ್ಲ. ಮೋದಿ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನು ಅವ್ರ ಹೃದಯದಲ್ಲಿ ಇಟ್ಕೊಂತಾರೆ. ಚಿಹ್ನೆಯನ್ನು ನೋಡಿ ಮತವನ್ನೇ ಚಲಾಯಿಸ್ತಾರೆ. ಸೊ ಚಿಹ್ನೆಗೆ ಅಲ್ಲಿ ಮೋದಿಯವ್ರ ಫೋಟೋ ಇರೋದಿಲ್ಲ, ರಾಘವೇಂದ್ರ ಅವ್ರ ಫೋಟೋ ಇರ್ತದೆ, ಚಿಹ್ನೆ ಇರ್ತದೆ. ಸೊ ಬಿಜೆಪಿಯವರೆಲ್ಲರೂ ಕೂಡ ಅವ್ರು ಮೋದಿಯವರ ಅಭಿಮಾನಿ ಆಗಿರಲಿ, ಬಿಜೆಪಿಯ ಅಭಿಮಾನಿ ಆಗಿರಲಿ, ಈಶ್ವರಪ್ಪನವ್ರು ಹೇಳಿದಾಗೆ ನಾನು ಬಿಜೆಪಿಯವನೇ ಅನ್ನೋದ್ರಿಂದ ಬಿಜೆಪಿ ಪಕ್ಷದ ಚಿಹ್ನೆ ಕಮಲ, ಕಮಲಕ್ಕೆ ಎಲ್ಲರೂ ಕೂಡ ಮತವನ್ನ ಹಾಕೇ ಹಾಕ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಈ ಬಾರಿ ಎಷ್ಟು ಮತಗಳ ಅಂತರದ ನಿರೀಕ್ಷೆಯನ್ನ ತಮ್ಮ ಪಕ್ಷ ನೋಡ್ತಿದೆ ಅಂತ? ಇಲ್ಲ, ಶಿವಮೊಗ್ಗದಲ್ಲಿ ಹೋದ್ ಸರಿಗೆ ಅವರು 2.5-2.5 ಲಕ್ಷದಿಂದ ಅವರು ಗೆದ್ದಿದ್ದಾರೆ. ನಾವು ಅದನ್ನ ದಾಟಬೇಕು ಅಂತ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ, ಸೊರಬ ಕ್ಷೇತ್ರ, ಹೋದ್ ಸರಿ ನಾವು ಲೀಡ್ ಕೊಟ್ಟಿದ್ವಿ. ಈ ಸರಿ ಮೊನ್ನೆ ವಿಧಾನಸಭೆಯಲ್ಲಿ ಆ ಲೀಡು ನಮಗೆ ಮೈನಸ್ ಆಗಿದೆ ಬಿಜೆಪಿ ಪಾರ್ಟಿ. ಇದರಲ್ಲಿ ಅದನ್ನ ತೀರಿಸ್ಕೊಂಡು ವಿ ಹ್ಯಾವ್ ಟು ಟೇಕ್ ಓವರ್ ಅನ್ನೋದು ನಮ್ಮ ಉದ್ದೇಶ ಇದೆ. ಐ ಆಮ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ದ ನಂಬರ್ಸ್. ಬಟ್ ಹೋದ್ ಸರಿ 2.5-2.5 ಲಕ್ಷ ಏನಿದೆ ಅದನ್ನ ಈ ಸರಿ ಹೇಗೆ 400 ಪಾರ್ ಅಂತ ಇದ್ದೀರಾ, ಈ ಸರಿ 2.5 ಕೋಟಿ ನಿರೀಕ್ಷೆ ಇದೆಯಾ 400 ಪಾರ್ ಆಗುತ್ತೆ ಅಂತ? ಹೋಲ್ ಎಸ್, ಬಿಕಾಸ್ ಅವರು ಒಂದು ಗುರಿ, ಅದು ಗುರಿ. ಆ್ಯಂಡ್ ನಮಗೆ ಅಲ್ಪ ಸ್ವಲ್ಪ ಸೌತ್ ಇಂಡಿಯಾದಲ್ಲಿ ಇವಾಗ ಆಗಿರ್ತಕ್ಕಂಥ ತಮಿಳ್ನಾಡು ಈ ಥರ ಒಂದು ಸ್ವಲ್ಪ ಟೀಚಿಂಗ್ ಪ್ರಾಬ್ಲಮ್ಸ್, ಒಂದು ಸ್ವಲ್ಪ ಹಲ್ಲು ಬರ್ಬೇಕಾದ್ರೆ ನೋವುತ್ತೆ. ಆ ಥರದ ಅಣ್ಣಾಮಲೈ ಅವರು ಭಾಳ ದಿಟ್ಟವಾಗಿ ಅಲ್ಲಿ ಹೆಜ್ಜೆಗಳನ್ನು ಇಟ್ಟುಬಿಟ್ಟು ಪರ್ಸೆಂಟೇಜ್ ಆಗೋದು. ಬಟ್ ಉತ್ತರ ಭಾರತ, ಕರ್ನಾಟಕ, ಮಹಾರಾಷ್ಟ್ರದಲ್ಲೂ ಒಂದು ಸ್ವಲ್ಪ ಇದ್ದಿದ್ರು ಕೂಡ
ಸಂಘಟನೆ ಮತ್ತು ಒಗ್ಗಟ್ಟಿನಿಂದ ಈ ಸರಿ ಚುನಾವಣೆ ಮಾಡೋದ್ರಿಂದ ವಿ ವಿಲ್ ಕಮ್ ಅಪ್ ಕ್ಲೋಸ್ ಟು 400 ಆರ್ ಪಾರ್. ಕರ್ನಾಟಕ ಸರ್. ಕರ್ನಾಟಕ there is a fight in few constituencies, but 25-26 ನಾವು ಹತ್ತತ್ರ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಈಗೀಗ ಮೂಡ್ತದೆ. ಒಂದು ಸ್ವಲ್ಪ ನಮಗೆ ದಕ್ಷಿಣ ಭಾಗದ ಓಲ್ಡ್ ಮೈಸೂರು ಸ್ಟೇಟಲ್ಲಿ ನಮಗೆ ಈ JDS ಜೊತೆಗೂಡಿದ್ರಿಂದ ಕೆಲವು ಭಾಗಗಳು ಬಹಳ ಸುಲಲಿತವಾಗಿ ಅಲ್ಲಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸನೂ ಕೂಡ ಇದೆ. ಉತ್ತರ ಕರ್ನಾಟಕ ಭಾಳಷ್ಟು ಕೆಲಸಗಳು ನಡೆದಿದೆ. ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರ ಮತ್ತು ಕಾಗೇರು ಕ್ಷೇತ್ರ ಇವೆಲ್ಲವೂ ಕೂಡ ಒಳ್ಳೆಯ ಲೀಡ್ನಲ್ಲಿ ಅವರೆಲ್ಲರೂ ಗೆಲ್ತಾರೆ. ಅವರೆಲ್ಲ ಗುಡ್ ಆರೇಟರ್ಸ್ ಆ್ಯಂಡ್ ಗುಡ್ ಪಾರ್ಲಿಮೆಂಟೇರಿಯನ್ಸ್ ಆಗಿರ್ತಕ್ಕಂಥವ್ರು. ಹಾಗಾಗಿ ಅವರೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಗೆಲ್ತಾರೆ. ವಿ ಆರ್ ವೆರಿ ವೆರಿ ಶ್ಯೂರ್ ಕರ್ನಾಟಕ ವಿಲ್ ಗಿವ್ ಎ ವೆರಿ ವೆರಿ ಬಿಗ್ ಕಾಂಟ್ರಿಬ್ಯೂಷನ್ ಟು ಮೋದಿಜಿ. ಥ್ಯಾಂಕ್ ಯು. ಇದಿಷ್ಟು ಕುಮಾರ್ ಬಂಗಾರಪ್ಪನವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ, ಸೊರಬ.